ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಅರ್ಧ ಭಾಗ ಡ್ರ್ಯಾಗನ್ ಫ್ರೂಟ್ ಹಾಕಲಿಕ್ಕೆ ಅಂತ ಮಾಡಿದಂಥ ಸ್ಪೇಸ್ ಇದು. ಇನ್ನು ಕಂಬ ನೆಡುವಂಥ ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಹಾಗಾಗಿ ಈ ಬೇಸಿಗೆ ಬಂದ ಮೇಲೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಬೇಕು ಅನ್ನೋದು ನನ್ನ ಉದ್ದೇಶ. ಇದು ಟ್ರೇಲಿಸ್ ಸಿಸ್ಟಮಲ್ಲಿ ಇಲ್ಲಿ ಡ್ರ್ಯಾಗನ್ ಫ್ರೂಟನ್ನು ನಾನು ಹಾಕ್ತಾಯಿದ್ದೀನಿ. ಈಗ 3/4 ಎಕರೆನಲ್ಲಿ ಅರ್ಧ ಭಾಗ ಇದು ಆಲ್ಮೋಸ್ಟ್ ಗಿಡಗಳನ್ನು ಹಾಕಿ ಆಗಿದೆ. ಡಿಸೆಂಬರ್ದಲ್ಲಿ ಹಾಕಿರೋದು. ಸೊ ಇವಾಗ ನನ್ನ ಗಿಡಗಳ ಪರಿಚಯನ ಮಾಡ್ಕೊಳ್ತೀನಿ 1 by 1. ಮೊದಲು ಸೀಬೆ ಗಿಡನ ಪರಿಚಯ ಮಾಡ್ಕೊಡ್ತೀನಿ. ಇದು ಒಂದು ಲೈನು ಸೀಬೆ ಗಿಡ. ಟೋಟಲ್ 5 ಲೈನ್ ಬರುತ್ತೆ ಸೀಬೆ ಗಿಡ. ಇದು VNR ವೈಟ್ ಅಂತ, ವಿಯೆಟ್ನಾಂ ತಳಿ ವೈಟ್ ಕಲರ್ ಸೀಬೆ ಗಿಡ. ಪ್ರೋನಿಂಗ್ ಮಾಡಿರೋದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ತುಂಬ ಚೆನ್ನಾಗಿ ಚಿಗುರು ಹೊಡೆದು ಬಂದಿದೆ. ಮಳೆಗಾಲ ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಈಗಷ್ಟೇ ಮಳೆ ನಿಂತಿತ್ತು. ನಾ ಇಲ್ಲಿ ಬರುವಾಗ ತುಂಬ ಜೋರಾಗಿ ಮಳೆ ಇತ್ತು, ನಿಮಗೆ ತೋರಿಸಿದ್ದೀನಿ. ಗಿಡದಿಂದ ಗಿಡಕ್ಕೆ ನಾನೊಂದು 10 ಅಡಿ ಅಂತರವನ್ನು ಕೊಟ್ಟಿದ್ದೀನಿ ಇದರಲ್ಲಿ. ಇದು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಸೀಬೆ ಗಿಡ ಹೆಲ್ದಿಯಾಗೂ ಇದೆ. ಎಲ್ಲ ಕವಲು ಹೊಡೆದು ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡ್ಬೋದು, ಎಲ್ಲ ಸೀಬೆ ಗಿಡನೂ ಗ್ರೋತ್ ತುಂಬ ಚೆನ್ನಾಗಿ ಆಗಿದೆ. ಮಳೆಗಾಲ, ಮಳೆ ನೀರು ಜಾಸ್ತಿ ಇರ್ಬೋದು. ನೋಡ್ಬೋದು, ಕಾಯು ಕಚ್ಚಿದೆ. ತುಂಬ ಹೆಲ್ದಿಯಾಗಿ ಬಂದಿದೆ. ಇಷ್ಟು ದಷ್ಟಪುಷ್ಟವಾಗಿ ಬಂದಿದೆ. ನನಗೆ ಗೊತ್ತಿರಲಿಲ್ಲ ಇದು ಪ್ರೋನಿಂಗ್ ಆದಮೇಲೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡ್ಬೋದು, ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಹೆಲ್ದಿಯಾಗಿದೆ. ಸ್ಟೆಮ್ ನೋಡ್ಬೋದು, ಎಷ್ಟು ಚಿಕ್ಕದಿತ್ತು ಗಿಡ, ಇವಾಗ ಇಷ್ಟು ದಪ್ಪವಾಗಿ ಬೆಳೆದಿದೆ ಅಂತಂದರೆ ತುಂಬ ಹೆಲ್ದಿಯಾಗಿದೆ. ಎಲೆ ಕೂಡ ಎಷ್ಟು ಹಚ್ಚ ಹಸಿರಾಗಿದೆ. ಯಾವುದೇ ರೀತಿ ಹುಳ ಆಗಲಿ ಅಥವಾ ಏನೂ ಇಲ್ಲ. ನೋಡ್ಬೋದು, ನಾನು ಎಲ್ಲ ಗಿಡದ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಗಿಡದ ಕಾಂಡ ನೋಡಿ, ಇಷ್ಟು ಹೆಲ್ದಿಯಾಗಿ ಬಂದಿದೆ, ಇಷ್ಟು ದಪ್ಪ ಆಗಿ ಬಂದಿದೆ, ಪೊದೆಯಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ನಾನು ಬೇರೆ ಬೇರೆ ವಿಡಿಯೋಸ್ ನೋಡಿದ್ದೆ, ಬಟ್ ಪ್ರೋನಿಂಗ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು. ಇಲ್ಲಿ ನೋಡ್ಬೋದು, ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಇದೊಂದು ಲಾಡು ಕಟ್ಟುವಂಥ ಸ್ವೀಟ್ ಹಾಕುವಂಥ ಒಂದು ಕವರು, ಅದನ್ನೇ ತೊಗೊಂಡು ಬಂದಿದ್ದೀನಿ. ಅದನ್ನು ಈ ಕವರಿಗೆ ಹಾಕಿ ನೋಡೋಣ ಅಂತ, ಸೀಬೆ ಕಾಯಿಗೆ ಹಾಕಿ ನೋಡೋಣ ಅಂತ. ಈ ಥರ ಹಾಕೋದ್ರಿಂದ ಏನಾದರೂ ಹುಳ ಕಡಿಮೆ ಆಗುತ್ತೆ ಅಂತ ಬೇರೆ ಬೇರೆ ವಿಡಿಯೋದಲ್ಲಿ ನೋಡಿದ ನೆನಪು. ಸೊ ಈ ಥರ ನಾನೊಂದು ಟ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು, ಯಾವುದೇ ಗಿಡದಲ್ಲಿ ಹುಳ ಇಲ್ಲ, ಯಾವುದು ಕೂಡ ಏನೂ ಇಶ್ಯೂಸ್ ಇಲ್ಲ. ಎಲ್ಲ ಗಿಡನೂ ಕಾಂಡ ತುಂಬ ದಪ್ಪವಾಗಿದೆ, ಹೆಲ್ದಿಯಾಗಿ ಹಚ್ಚ ಹಸಿರಾಗಿ ಚಿಗುರು ಬಂದಿದೆ. ನೋಡ್ಬೋದು, 100% ಎಲ್ಲ ಸೀಬೆ ಗಿಡನೂ ತುಂಬ ಹೆಲ್ದಿಯಾಗಿ ಬಂದಿದೆ, ಪೊದೆಯಾಗಿ ಬೆಳೆದಿರೋದು. ನೋಡಿ, ಈ ಸ್ವೀಟ್ ಕಟ್ಟಲಿಕ್ಕೆ ಕವರ್ ಬರುತ್ತೆ, ಆ ಕವರನ್ನೇ ನಾನು ಈ ಸೀಬೆಕಾಯಿಗೆ ಹಾಕಿದ್ದೀನಿ.
ಏನಾದರೂ ಹುಳ ಬರಬಾರ್ದಂತ. ಯಾವುದೂ ಹುಳ ಬರಲಿಲ್ಲ, ಆದ್ರೂ ಸೇಫ್ಟಿಗೋಸ್ಕರ ಟ್ರೈ ಮಾಡೋಣ ಅಂತ ಈ ಥರ ಹಾಕ್ತಾಯಿದ್ದೀನಿ. ನೋಡ್ಬೋದು ಇದರಲ್ಲಿ ಸ್ವಲ್ಪ ಜಾಸ್ತಿ ಕಾಯಿತ್ತು, ಹಾಗಾಗಿ ಜಾಸ್ತಿ ಕವರ್ಗಳನ್ನು ಹಾಕಿದ್ದೀನಿ. ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಇನ್ನೊಂದು ಲೈನ್ಗೆ ಕರ್ಕೊಂಡು ಹೋಗ್ತೀನಿ. ಈ ಲೈನ್ ಬಂದು ಇದು ವಿಯೆಟ್ನಾಮೇ, ಇದು VNR ಪಿಂಕ್ ಅಂತ ನೋಡಿ. ಅದು ವೈಟು, ಸ್ವಲ್ಪ ಎಲೆಗಳು ಸ್ವಲ್ಪ ಅಗಲ ಇತ್ತು, ಇದು ಸ್ವಲ್ಪ ಚಿಕ್ಕದಾಗಿದೆ. ಇವನ್ ಕಲರ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದರಲ್ಲಿ. ಎಲ್ಲದೂ ಒಟ್ಟಿಗೆ ಪ್ರೂನಿಂಗ್ ಮಾಡಿದ್ದು. ಇದು ಕೂಡ ತುಂಬ ಹೆಲ್ದಿಯಾಗಿ ಬಂದಿದೆ. ಇದು ಒಂದು ಲೈನು VNR ಪಿಂಕ್ ಅಂತ. ಟೇಸ್ಟ್ ಹೇಗಿರುತ್ತೆ ಅಂತ ನಾನಿನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೋಡಬೇಕು. ವೈಟ್ ಹೋಲಿಕೆ ಮಾಡಿದರೆ ಇದರ ಬೆಳವಣಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಗಿಡ ನೋಡ್ಬೋದು ತುಂಬ ಹೆಲ್ದಿಯಾಗಿದೆ. ಮತ್ತೆ ಮಳೆ ಬಂತು. ಗಿಡ ತುಂಬ ಹೆಲ್ದಿಯಾಗಿದೆ, ಆದರೆ ವೈಟಲ್ಲಿ ಏನು ದಷ್ಟಪುಷ್ಟವಾಗಿ ಬೆಳೆದಿತ್ತಲ್ಲ, ಇದು ಪಿಂಕು ಅಷ್ಟೊಂದು ದಷ್ಟಪುಷ್ಟವಾಗಿ ಬೆಳೀಲಿಲ್ಲ, ಆದರೆ ಹೆಲ್ದಿಯಾಗಿದೆ. ಇವನ್ನ ಎರಡೂ ಸೇಮ್ ಟೈಮಲ್ಲಿ ನಾನು ಪ್ರೂನಿಂಗ್ ಮಾಡಿದ್ದು. ಮಳೆ ಜಾಸ್ತಿ ಆಯಿತು ಅನಿಸುತ್ತೆ. ನೋಡ್ಬೋದು ಎಲ್ಲ ಗಿಡನೂ ತುಂಬ ಹೆಲ್ದಿಯಾಗೇ ಇದೆ, ಏನೂ ಇಶ್ಯೂಸ್ ಇಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ ಗಿಡದಲ್ಲಿ. ಕಾಂಡನು ತುಂಬ ಚೆನ್ನಾಗೇ ಬಂದಿದೆ. ಇದು ಲೈನ್ ಬಂದು ಒಂದು ಲೈನು, ಟೋಟಲ್ 5 ಲೈನ್ ಹಾಕಿರೋದು. ಅದರಲ್ಲಿ 2 ಲೈನು ವೈಟು, 3 ಲೈನು ಪಿಂಕ್ ಹಾಕಿದ್ದೀನಿ. ಇದು ನೋಡ್ಬೋದು, ಯಾವುದೇ ಒಂದು ಗಿಡನೂ ಫೇಲ್ಯೂರ್ ಅಂತ ಇಲ್ಲ, ಎಲ್ಲದೂ ಹೆಲ್ದಿಯಾಗಿ ಬಂದಿದೆ. ಕಾಯಿಗಳು ಬರ್ತಾ ಇದೆ ನೋಡ್ಬೋದು, ಹೂ ಅರಳಿ ಕಾಯಿ ಆಗಿದೆ. ಮಳೆಗಾಲ ಆಗಿರೋದ್ರಿಂದ ಕಾಯಿಗಳು ಹೇಗಿರುತ್ತೆ, ಯಾವ ಥರ ಹೆಲ್ದಿ ಇರುತ್ತೆ ಅಂತ ನೋಡಬೇಕು. ನೋಡಿ ಮೊಗ್ಗುಗಳು ಬಿಟ್ಟಿವೆ, ಇದು 1-2 ದಿವಸದಲ್ಲಿ ಹೂ ಆಗುತ್ತೆ. ಕಾಯಿ ಕೂಡ ಆಗ್ತಾ ಇರುವಂಥದ್ದು ಇದು ನೋಡ್ಬೋದು. ಈ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಕಾಯಿ ಬಂದಿದೆ, ಜಾಸ್ತಿ ಕಾಯಿನೇ ಇದೆ ಇದರಲ್ಲಿ ನೋಡ್ಬೋದು. ಮಳೆ ಸ್ವಲ್ಪ ಜಾಸ್ತಿ ಆಯಿತು, ಅಂದರೆ ಮಳೆ ಸೌಂಡೇ ಜಾಸ್ತಿ ಇರೋದ್ರಿಂದ ನನ್ನ ವಾಲ್ಯೂಮ್ ಕೇಳುತ್ತೆ ಅಲ್ವೋ ಗೊತ್ತಿಲ್ಲ. ನಾನು ಮಾತಾಡಿರೋದು ಕೇಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇವಾಗ ನಾನು ಯಾವುದೇ ಡಬ್ಬಿಂಗ್ ಆಗಲಿ ಅಥವಾ ಎಕ್ಸ್ಟ್ರಾ ಎಫೆಕ್ಟ್ ಆಗಲಿ ಯಾವುದೇನೂ ಆಗ್ತಾಯಿಲ್ಲ. ನನ್ನ ಕೃಷಿ ಕೂಡ ನ್ಯಾಚುರಲ್ ಆಗಿರುವಂಥದ್ದು. ನಾನು ಮಾಡ್ತಕ್ಕಂಥ ವೀಡಿಯೋನೂ ನ್ಯಾಚುರಲ್ ಆಗಿ ಮಾಡಬೇಕನ್ನೋ ಉದ್ದೇಶ. ನಾನಿಲ್ಲಿ ಏನೋ ಎಡಿಟ್ ಮಾಡಿ ಎಕ್ಸ್ಟ್ರಾ ಸೇರಿಸಿ ಚೆನ್ನಾಗಿರೋ ಗಿಡಗಳನ್ನು ಮಾತ್ರ ತೋರಿಸಿ ಹಾಳಾಗಿರೋಂಥ ಗಿಡನ ಹೈಡ್ ಮಾಡಿ ಆ ಥರ ಕಟ್ ಮಾಡಿ ನಾನು ಯಾವುದೂ ಎಡಿಟೇ ಮಾಡ್ತಾಯಿಲ್ಲ. ಡೈರೆಕ್ಟಾಗಿ ಏನು ಈ ಥರ ವಿಡಿಯೋಸ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡುವಂಥದ್ದು. ಇದು ನೋಡ್ಬೋದು, ಇದು ಪಿಂಕ್ ವೆರೈಟಿ. ಆ ಕಡೆ ತೋರಿಸಿರೋದು ವೈಟ್ ವೆರೈಟಿ ತೋರಿಸಿದ್ದೆ. ಈಗ ನಾನು ನಿಮಗೆ ಒಂದೊಂದು ಲೈನ್ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ, ಯಾಕೆಂತಂದರೆ ತುಂಬ ಲೆಂದಿ ಆಗುತ್ತೆ ಅಂತ. ಸೊ ಇವಾಗ ನಾನು ಇನ್ನೊಂದು ಫ್ರೂಟಿಗೆ ಹೋಗ್ತಾಯಿದ್ದೀನಿ. 30 ಅಡಿ ಅಂತರದಲ್ಲಿ ನಾನು ರ್ಯಾಮುಟಾನ್ ಗಿಡನ ಹಾಕಿರೋದು. ಇಲ್ಲಿ ನೋಡ್ಬೋದು ರ್ಯಾಮುಟಾನ್ ಗಿಡ. ಇದು ಯಾಕೋ ಸ್ವಲ್ಪ ಇಲ್ಲಿ ನೀರು ಜಾಸ್ತಿ ನಿಂತಿರೋ ಹಾಗಿದೆ, ಹಾಗಾಗಿ ಏನೋ ಎಲೆಗಳು ಸ್ವಲ್ಪ ಏನೋ ಇಶ್ಯೂಸ್ ಆಗಿದೆ. ಇದೇನಂತ ಗೊತ್ತಿಲ್ಲ, ನೋಡಬೇಕು. ನಾನೇನು ಇದಕ್ಕೆ ಮೆಡಿಸಿನ್ ಹಾಕೋದು, ಪೆಸ್ಟಿಸೈಡ್ ಹಾಕೋದು ಯಾವುದು ಕೂಡ ಮಾಡೋದಿಲ್ಲ. ಮಳೆಗಾಲ ಆಗಿರೋದ್ರಿಂದ ಇವನ್ ಗೋಮೂತ್ರ ಹಾಕಿದರೆ ಅದು ಎಫೆಕ್ಟ್ ಆಗುತ್ತಿಲ್ಲೋ ಗೊತ್ತಿಲ್ಲ. ಗೋಮೂತ್ರ ಸಿಂಪಡಣೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಗೋಮೂತ್ರನ ಸ್ಪ್ರೇಯರಲ್ಲಿ ಇದಕ್ಕೆ ಸ್ಪ್ರೇ ಮಾಡಿಬಿಡ್ತೀನಿ. ಇದು ನೋಡ್ಬೋದು, ಇದು ಒಂದು ಲೈನು ರ್ಯಾಮುಟಾನ್ ಇರುವಂಥದ್ದು. ರ್ಯಾಮುಟಾನ್ ಕೂಡ ತುಂಬ ಹೆಲ್ದಿಯಾಗಿ ಬಂದಿದೆ ನೋಡ್ಬೋದು. ಯಾಕೋ ಸ್ವಲ್ಪ ನೀರು ಜಾಸ್ತಿ ನಿಂತಿದೆ, ಇದಕ್ಕೆ ಒಂದು ಏನಾದರೂ ಒಂದು ಮಾಡಬೇಕು, ನೀರು ನಿಲ್ಲದೆ ಹೋದಾಗೆ. ಗಿಡ ನೋಡಿ ತುಂಬ ಹೆಲ್ದಿಯಾಗಿದೆ. ಎಲ್ಲ ಗಿಡನೂ ಡಿಸೆಂಬರ್ದಲ್ಲೇ ಹಾಕಿರೋದು. ನೋಡಿ ಎಷ್ಟು
ದಷ್ಟಪುಷ್ಟವಾಗಿ ಅದರ ಕಾಂಡ ಬಂದಿರುವಂಥದ್ದು. ಎಲೆ ಕೂಡ ಹೆಲ್ದಿಯಾಗಿದೆ, ಪೂರ್ತಿ ಗಿಡ ಹೆಲ್ದಿಯಾಗಿದೆ. ಇದ್ದಕ್ಕಿದ್ದಂಗೆ ಮಳೆ ಜಾಸ್ತಿ ಆಯಿತು, ಸೊ ಸ್ವಲ್ಪ ಪಾಸ್ ಮಾಡಿದೆ. ಇದು ನೋಡ್ಬೋದು 30 ಅಡಿ, ಗಿಡದಿಂದ ಗಿಡಕ್ಕೆ 30 ಅಡಿ ಇದನ್ನು ನಾನು ನೆಟ್ಟಿರುವಂಥದ್ದು. ಎಷ್ಟು ಚೆನ್ನಾಗಿದೆ, ಸ್ಟೆಮ್ ಕೂಡ ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ನೋಡ್ಬೋದು ಹೇಗೆ ಬಂದಿದೆ ರಾಮುಟಾನ್ ಗಿಡ ಅಂತ. ಚಿಗುರಿದೆ, ಹಚ್ಚ ಹಸಿರಿನಂಥ ಎಲೆ ಇದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಗಿಡದಿಂದ ಆ ಗಿಡಕ್ಕೆ 30 ಫೂಟು ಇದು, ಈ ಗಿಡದಿಂದ ಈ ಕಡೆ ಇರುವಂಥ ಗಿಡ 30 ಫೂಟು, ಆ ಥರ ಡಿಸ್ಟೆನ್ಸಲ್ಲಿ ನಾನು ಮಾಡಿರೋದು ನೋಡಿ. ರಾಮುಟಾನ್ ಒಂದು ಲೈನಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ರಾಮುಟಾನ್ ಗಿಡನೂ ತುಂಬ ಚೆನ್ನಾಗೇ ಬಂದಿದೆ, ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಇದು ಕಾಂಡ, ತುಂಬ ಹಚ್ಚ ಹಸಿರಾಗಿರುವಂಥ ಎಲೆ, ಹೆಲ್ದಿಯಾಗಿದೆ ಗಿಡ. ಮಿಡ್ಲಲ್ಲಿ ಬೇರೆ ಬೇರೆ ಗಿಡನ ಹಾಕಿದ್ದೀನಿ ನಾನು, ಅದರ ಸಲುವಾಗಿ ಇದನ್ನು ನಾನು 30 ಫೂಟ್ ಅಂತರದಲ್ಲಿ ನಾಟಿ ಮಾಡಿರೋದು. ರಾಮುಟಾನ್ ಹೆಲ್ದಿಯಾಗಿರುವಂಥ ಗಿಡ. ಇದು ನೋಡ್ಬೋದು ಆಲ್ಮೋಸ್ಟ್ ನನ್ನ ಹೈಟಿಗೆ ಬಂದಂಗಿದೆ. ಇದು ತುಂಬ ಹೆಲ್ದಿಯಾಗಿರುವಂಥ ಗಿಡ. ಇದರಲ್ಲಿ ಅರ್ಧ ಭಾಗದಲ್ಲಿ 3 ಜಾತಿಯ ಸೀಬೆ ಗಿಡ, ಒಂದು ವಿಯೆಟ್ನಾಂ ವೈಟ್, ಇನ್ನೊಂದು ವಿಯೆಟ್ನಾಂ ಪಿಂಕ್, ಆಮೇಲೆ ಸದ್ಯ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, ಇದು ನೆಟ್ಟು ಜಸ್ಟ್ 1 ತಿಂಗಳಾಯ್ತು ಅಷ್ಟೇ. ಇದು ಸೀಡ್ಲೆಸ್ ರೆಡ್ ವೆರೈಟಿಯ ಸೀಬೆ ಗಿಡ. ಇದು ಲಾಸ್ಟ್ ವೀಕ್ ಅಷ್ಟು ನೆಟ್ಟಿರೋದು, ಇನ್ನು ಇದರದ್ದು ಹಾಕಬೇಕು. ಹೀಗೆ ಮಿಡ್ಲಲ್ಲಿ ಹಾಕಿದ್ದೀನಿ. ಸೀಡ್ಲೆಸ್ ಅಂತ ಇದೆ ಹೇಳಿದರು, ನೋಡಬೇಕು. ಇದು ಇನ್ನೂ ತನಕ ಬೆಳವಣಿಗೆ ಆಗಬೇಕು. ಗಿಡನೇ ದೊಡ್ಡದಾಗಿತ್ತು, ತರಬೇಕಾದ್ರೇ ಗಿಡ ದೊಡ್ಡದಾಗಿತ್ತು. ದೊಡ್ಡದಾಗಿರುವಂಥ ಹೆಲ್ದಿ ಗಿಡನೇ ಆರಿಸ್ಕೊಂಡು ತೊಗೊಂಡು ಬಂದಿದ್ದೆ. ಟೋಟಲ್ಲು ರಾಮುಟಾನ್ ಇದೆ, ಅರ್ಧ ಎಕರೆನಲ್ಲಿ 15 ರಾಮುಟಾನ್ ಹಾಕಿದ್ದೀನಿ. ಆಮೇಲೆ 50 ಸೀಬೆ ಗಿಡ ಹಾಕಿದ್ದೀನಿ. ಅದರಲ್ಲಿ 25 ವಿಯೆಟ್ನಾಂ ವೈಟ್, 25 ವಿಯೆಟ್ನಾಂ ಪಿಂಕ್ ಹಾಕಿರೋದು. ನಂತರ 15 ಇದು ರೆಡ್ ಸೀಬೆನ ಹಾಕಿರೋದು, ಲಾಸ್ಟ್ ಟೈಮ್ ಹಾಕಿರೋದು ನಾನು. ಸೊ ಇವಾಗ ಟೋಟಲ್ 75 ಸೀಬೆ ಗಿಡಗಳು ಆಗುತ್ತೆ. ಈಗ ನಿಮಗೆ ನಾನು ಶುಂಠಿ ಗಿಡಗಳನ್ನು ತೋರಿಸ್ತೀನಿ. ಶುಂಠಿ, ನಾಟಿ ಶುಂಠಿ ಮತ್ತು ಅರಿಶಿನ, 2 ಜಾತಿ ಅರಿಶಿನ ನಾನು ಹಾಕಿರೋದು, ಲಾಸ್ಟ್ ಟೈಮ್ ಹೇಳಿದ್ದೆ. ಇದು ನೋಡಿ ಶುಂಠಿ ಗಿಡ. ಜೂನ್ ಸ್ಟಾರ್ಟಿಂಗಲ್ಲಿ ನಾನು ನಾಟಿ ಬೀಜ ತೊಗೊಂಡು ಬಂದು ಇದರಲ್ಲಿ ಹಾಕಿದ್ದೆ. ಈಗ ಇದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕು ಅನಿಸುತ್ತೆ, ನಾನು ಯಾವುದು ಗೊಬ್ಬರ ಕೊಟ್ಟಿರಲಿಲ್ಲ. ಹಾಗೆಯೇ ಶುಂಠಿ ಬೀಜ ತೊಗೊಂಡು ಬಂದು ಹಾಕಿರೋದು. ಎಲ್ಲ ಹೇಳ್ತಾರೆ ಶುಂಠಿಗೆ 5 ಲಕ್ಷ ಖರ್ಚು ಮಾಡಿದೆ, 10 ಲಕ್ಷ ಖರ್ಚು ಮಾಡಿದೆ, ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಷ್ಟೊಂದು ಕೆಮಿಕಲ್ಸ್ಗಳನ್ನು ಹಾಕ್ತಾರೆ ಶುಂಠಿಗೆ. ಶುಂಠಿ ಅಂತಂದರೆ ವಿಷಕಾರಿ ಗಿಡವೇನೋ ಅಂತ ಆ ಥರ ನನಗೆ ಭಾಸ ಆಗ್ತಾಯಿತ್ತು. ನಾನಿದು ನಾಟಿ ಶುಂಠಿ ಬೀಜನ ತಗೊಬಂದು ಈ ಥರ ಹಾಕಿದ್ದೀನಿ. ಎಲ್ಲ ಶುಂಠಿ ಗಿಡಗಳು ಬಂದಿದೆ, ನೋಡ್ಬೋದು.
ಇದು ನಾಟಿ ಮಾಡಿ 1 ತಿಂಗಳಾಗಿರೋದು. ಎಲ್ಲ ಹೆಲ್ದಿಯಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಮ್ಮದೇ ಹಸುವಿಂದು ಸಗಣಿ ಹಾಕಿ ಕೊಡಬೇಕು. ನಾನು ಜಸ್ಟ್ ಸಗಣಿನೇ ಹಾಕಿ ಗೊಬ್ಬರ ಥರ ಇದಕ್ಕೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆಂದಾಗಿ ಹೆಲ್ದಿಯಾಗಿ ಬಂದಿದೆ. ನಾನು ಏನು ಗೊಬ್ಬರನೇ ಕೊಡಲಿಲ್ಲ ಇದಕ್ಕೆ. ಒಳ್ಳೆ ನಾಟಿ ಶುಂಠಿನೇ ತೊಗೊಬಂದಿರೋದು. ಅವ್ರೂ ನ್ಯಾಚುರಲ್ ಫಾರ್ಮಿಂಗಲ್ಲೇ ಮಾಡಿರುವಂಥದ್ದು. ಮೈಸೂರು ತಾಲೂಕು ಪಿರಿಯಾಪಟ್ಟಣದಿಂದ ಇದನ್ನು ತರಿಸಿದ್ದೆ. ಅವ್ರು ಕೊರಿಯರ್ ಮುಖಾಂತರ ಕಳಿಸಿದ್ರು. ಇದು ಶುಂಠಿ. 2 ಲೈನು ನನ್ನ ಶುಂಠಿನ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಯಾವುದು ಕೂಡ ಫೇಲರ್ ಆಗಲಿಲ್ಲ. ಎಲ್ಲ ಶುಂಠಿನೂ ಮೊಕ್ಕೆ ಬಂದಿದೆ, ಹೆಲ್ತಿಯಾಗಿ ಬಂದಿದೆ. ನಾನು ಕೇಳಿರೋ ಪ್ರಕಾರ ಈ ಥರ ನ್ಯಾಚುರಲ್ ಆಗಿ ಬೆಳೆದಿರೋಂಥ ಶುಂಠಿ ಒಂದೇ ಸೈಜ್ ಇರೋದಿಲ್ಲ. ಇನ್ನೊಂದು ಲೈನಿಗೆ ಹೋಗೋಣ. ಈಗ ಮಾರ್ಕೆಟಲ್ಲಿ ಮಾಲ್ಗಳಿರುತ್ತಲ್ಲ, ಆ ಮಾಲ್ಗಳಲ್ಲಿ ಒಂದೇ ಸೈಜಿನ ಶುಂಠಿ ಇರಬೇಕು, ದಷ್ಟಪುಷ್ಟವಾಗಿರಬೇಕು. ನೋಡಿ, ಒಂದು ಬೀಜನ ತೋರಿಸ್ತೀನಿ ಹೇಗಿದೆ ಅಂತ. ಇದು ಮೊಳಕೆ ಅಂತ ತಂದಿರೋಂಥ ಬೀಜದ ಶುಂಠಿ. ಇದು ಈ ಥರ ಇದೆ. ಕೆಮಿಕಲ್ ಹಾಕಿ ಬೆಳೆದಿರೋದು ದಷ್ಟಪುಷ್ಟವಾಗಿರುತ್ತೆ. ಈ ಜರ್ಸಿ ಆಕಳ ಥರ ಅದು ತುಂಬ ದಪ್ಪವಾಗಿ ಬೆಳೆದುಕೊಂಡಿರುತ್ತೆ. ಆದರೆ ಅದರಲ್ಲಿ ಶುಂಠಿಲಿರುವಂಥ ಯಾವುದೇ ಮೆಡಿಸಿನಲ್ ಗುಣಧರ್ಮಗಳು ಇರೋದಿಲ್ಲ. ಈ ಮಾಲ್ಸ್ ಅಂತ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಆ ಥರ ಶುಂಠಿನೇ ಬೇಡಿಕೆ ಜಾಸ್ತಿ ಅಂತ ಹೇಳಿದರು. ಪರವಾಗಿಲ್ಲ, ನಾನು ನೋಡೋಣ ಅಂತ ಹಾಕಿದ್ದೀನಿ. ಈಗ ಸಾವಯವದಲ್ಲಿ ಮಾಡಿದಂಥ, ಸಾವಯವಲ್ಲ, ಇದು ನ್ಯಾಚುರಲ್ ಆಗಿ ಬೆಳೆದಿರೋವಂಥದ್ದು. ಸಾವಯವ ಅಂತಂದರೆ ಟಾನಿಕ್ ಎಲ್ಲ ಕೊಡ್ತಾರೆ. ಅದಕ್ಕೆ ಸಾವಯವ ಗೊಬ್ಬರ ಅಂತ ಹೇಳ್ತಾರೆ, ಸಾವಯವ ಟಾನಿಕ್ ಅಂತ ಕೊಡ್ತಾರೆ. ಆ ಥರ ನಾನೇನು ಕೊಡಲಿಲ್ಲ ಇದಕ್ಕೆ. ಜಸ್ಟ್ ಮಣ್ಣಲ್ಲಿ ಶುಂಠಿ ಬೀಜ ತೊಗೊಂಡು ಬಂದು ಹಾಕಿರೋದಷ್ಟೇ. ಬೇರೆ ಏನನ್ನು ಗೊಬ್ಬರನೇ ಹಾಕಲಿಲ್ಲ, ಸಗಣಿ ಗೊಬ್ಬರನೂ ಹಾಕಲಿಲ್ಲ ಇದಕ್ಕೆ. ಸೊ ಇದು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಎಲ್ಲ ಮೆಡಿಸಿನಲ್ ಗುಣಧರ್ಮ ಇದರಲ್ಲಿ ಇರುತ್ತೆ. ನಾವೇ ತಿನ್ಬೋದು ಇದನ್ನು. ಕಮರ್ಷಿಯಲ್ ದೃಷ್ಟಿಯಿಂದ ಇಲ್ಲ ಅಂತಂದ್ರೂ ನಾವೇ ಈ ಥರ ನ್ಯಾಚುರಲ್ ಆಗಿರುವಂಥ ಹೆಲ್ದಿ ಇರುವಂಥ ಶುಂಠಿನ ತಿನ್ಬೋದು. ನೋಡಿ, ಇದು 2 ಶುಂಠಿನ ಹಾಕಿರೋದು, 2 ಹೋಳಿ. ಇನ್ನೊಂದು ನೋಡಿ, ಇದು 2 ಜಾತಿಯ ಅರಿಶಿನ. ನಾನು ನಿಮಗೆ ಫಸ್ಟು ಇದು ಕಸ್ತೂರಿ ಅರಿಶಿನನ್ನು ತೋರಿಸ್ತೀನಿ. ಇದು ಕಸ್ತೂರಿ ಅರಿಶಿನ ಅಂತ. ಅರಿಶಿನ ಅಂತಂದರೆ ಅರಿಶಿನ ಬಣ್ಣದಲ್ಲಿರುತ್ತೆ, ಹಳದಿ ಅಂತಲೇ ಹೇಳ್ತಾರೆ. ಆದರೆ ನಾನಿಲ್ಲಿ ಬೆಳೆಸ್ತಾ ಇರುವಂಥ ಅರಿಶಿನ ಕಲರ್ ಇರುವಂಥ ಅರಿಶಿನ ಅಲ್ಲ. ಇದು ಮೆಡಿಸಿನಲ್ ಗುಣಧರ್ಮ ಹೊಂದಿದಂಥ ಮೆಡಿಸಿನಲ್ ಪ್ಲಾಂಟ್. ಇದು ನೋಡ್ಬೋದು. ಇದು 2 ಲೈನು ಅರಿಶಿನ ಹಾಕಿರೋದು. ಇದು ಕಸ್ತೂರಿ ಅರಿಶಿನ ಅಂತ. ಸ್ವಲ್ಪ ಎಲೆಗಳು ಡಿಫ್ರೆಂಟ್ ಆಗಿದೆ, ಬಟ್ ನಾರ್ಮಲ್ ಅರಿಶಿನ ಎಲೆ ಹೀಗೆ ಇರುತ್ತೆ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಕಲರಿಂದ ಕೂಡಿರುವಂಥದ್ದು. ನಮ್ಮ ಅಜ್ಜಿ ಕಾಲದಿಂದನೂ ನಾವು ಅರಿಶಿನ ಬೆಳಿತೀವಿ, ಮನೆಗೆ ಸಾಕಾಗುವಷ್ಟು ಅರಿಶಿನ ಬೆಳಿತೀವಿ ನಾವು. ಅಂಗಡಿಯಿಂದ ಇನ್ನೂ ತನಕ ಅರಿಶಿನೇ ತೊಗೊಂಡು ಬಂದಿಲ್ಲ. ಇದು ಕಸ್ತೂರಿ ಅರಿಶಿನ. ಇದು ನನಗೆ ಹೊಸ್ತು, ನಾವು ಮುಂಚೆ ಇದನ್ನು ಬೆಳೆದಿರಲಿಲ್ಲ. ಇದು 1 ತಿಂಗಳ ಗಿಡ. ತುಂಬ ಹೆಲ್ದಿಯಾಗಿ ಬಂದಿದೆ. ಅರಿಶಿನ ಮಾತ್ರ ತುಂಬಾ ಹೆಲ್ದಿಯಾಗಿ ಬಂದಿದೆ, ನೋಡ್ಬೋದು. ಈ ಥರ ಇತ್ತು ಗಡ್ಡೆ. ಇದು ಅರಿಶಿನದ ಬೀಜದ ಗಡ್ಡೆ. ಇದು ನೆಡಬೇಕಾದ್ರೆ ಇದು ಹಾಕಿರೋದು. ಇಲ್ಲಿ ನೋಡ್ಬೋದು, ಮೇಲಿಂದನೇ ಹಾಕಿರೋದು. ಎಷ್ಟು ದಷ್ಟಪುಷ್ಟವಾಗಿ ಬೇರು ಬಂದಿದೆ, ಗಿಡನೂ ಎಷ್ಟು ಹೆಲ್ದಿಯಾಗಿ ಬಂದಿದೆ. ಏನೂ ಗೊಬ್ಬರ ಹಾಕಲಿಲ್ಲ, ಯಾವುದೇ ಗೊಬ್ಬರ ಇಲ್ಲ, ಇವನ್ ಸಗಣಿ ಗೊಬ್ಬರನೂ ಇಲ್ಲ, ಮಣ್ಣಲ್ಲಿ ಹಾಕಿರೋದಷ್ಟೇ. ಎಲ್ಲ ಮೇ ತಿಂಗಳಲ್ಲಿ ನೆಡಬೇಕಂತ ಹೇಳ್ತಾರೆ. ಆದರೆ ನಮಗೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾನು ಜೂನ್ ಫಸ್ಟ್ ವೀಕಲ್ಲಿ ಇದನ್ನು ಹಾಕಿದೆ.
ಇವತ್ತು ಜುಲೈ 2ನೇ ವಾರ, ಸೆಕೆಂಡ್ ಸ್ಯಾಟರ್ಡೆ. ರಜೆ ಇರೋದ್ರಿಂದ ನಾನು ಫಾರ್ಮಿಗೆ ಬಂದಿರೋದು. ತುಂಬ ಮಳೆ ಇದೆ ನೋಡಿ, ಮಳೆ ಬರ್ತಾನೆ ಇದೆ. ಈ ಥರ ಹಳ್ಳ ಆಗಿಬಿಟ್ಟಿದೆ ಮಳೆ ಬಂದು. ಮಳೆ ನಿಂತ ಮೇಲೆ ಇದೆಲ್ಲ ಹೋಗುತ್ತೆ, ನೀರೆಲ್ಲ ಹರಿದು ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ಇನ್ನೊಂದು ಅರಿಶಿನ ಇದು ಬೇರೆ ಥರದ್ದು ನೋಡಿ, ಎಲೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದ್ರ ಥರ ಇಲ್ಲ. ಇದು ಬ್ಲ್ಯಾಕ್ ಅಂದರೆ ಕಪ್ಪು ಬಣ್ಣದ ಅರಿಶಿನ. ಅರಿಶಿನ ಕಲರ್ ಕಪ್ಪಿರುತ್ತೆ, ಕರಿ ಬಣ್ಣದ್ದು. ಇದು ಹಸಿ ಏನು ನಾನು ಗಡ್ಡೆ ತಗೊಬಂದು ನೆಟ್ಟಿದ್ದೆ, ಬೀಜ ತಗೊಬಂದು ನೆಟ್ಟಿದ್ದೆ. ಗಡ್ಡೆ ಹೇಗಿತ್ತು ಅಂತಂದರೆ ಬ್ಲೂ ಕಲರಲ್ಲಿ ಇತ್ತು, ಸ್ವಲ್ಪ ನೀಲಿ ಕಲರಲ್ಲಿ ಇತ್ತು ನೋಡಿ. ಎಲೆಗಳ ಮೇಲೆ ಕೂಡ ಕಪ್ಪು ಮಾರ್ಕ್ ಇದೆ. ಇದು ಒಣಗಿದ ಮೇಲೆ ಪೌಡ್ರ್ ಮಾಡಿದರೆ ಕರಿ ಬಣ್ಣ ಆಗುತ್ತೆ ಅಂತ ಹೇಳಿದರು. ಇದು ತುಂಬಾ ಹೆಲ್ದಿಯಾಗಿ ಬಂದಿದೆ. ಇದು ನನಗನ್ಸುತ್ತೆ ಇದು ಕಾಡು ಜಾತಿಯ ಅರಿಶಿನ ಅಂತ ಅನಿಸುತ್ತೆ. ಹಾಗಾಗಿ ಇಷ್ಟೊಂದು ದಷ್ಟಪುಷ್ಟವಾಗಿ ಬಂದಿದೆ, ನೋಡ್ಬೋದು. ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ ಇದಕ್ಕೆ. ಇದು ನೋಡ್ಬೋದು ಎಷ್ಟೊಂದು ದಷ್ಟಪುಷ್ಟವಾಗಿ ಬಂದಿದೆ, ತುಂಬ ಹೆಲ್ದಿಯಾಗಿ ಬಂದಿದೆ. ಕ್ಯಾನ್ಸರ್ ಆಯುರ್ವೇದ ಔಷಧಿಯನ್ನು ಏನು ತಯಾರು ಮಾಡ್ತಾರೆ ಕ್ಯಾನ್ಸರಿಗೋಸ್ಕರ, ಈ ಕಪ್ಪು ಅರಿಶಿನ ಸ್ವಲ್ಪ ಅದರಲ್ಲಿ ಮಿಕ್ಸ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ಕೂಡ ಇತ್ತು. ಇದು ಕಪ್ಪು ಅರಿಶಿನ, ಬ್ಲ್ಯಾಕ್ ಟರ್ಮರಿಕ್. ಈ ಆಯುರ್ವೇದದ ಕ್ಯಾನ್ಸರ್ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರಂತೆ. ತುಂಬನೇ ಒಳ್ಳೆಯದು ಅಂತ ಹೇಳಿದರು. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ದಷ್ಟಪುಷ್ಟವಾಗಿ ಬೆಳೆದಿದೆ. 1 ತಿಂಗಳದ ಗಿಡ ಇದು. ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೆ ಎಷ್ಟು ಚೆನ್ನಾಗಿ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನ್ಯಾಚುರಲ್ ಆಗಿ ಯಾವುದೇ ಗೊಬ್ಬರ ಇಲ್ಲದೇ ಇಷ್ಟು ಚೆನ್ನಾಗಿ ಬಂದಿದೆ. ಕಪ್ಪು ಕಲರಿಂದ ಕೂಡಿರುವಂಥದ್ದು. ನಾನು ಫಸ್ಟ್ ಟೈಮ್ ಇದನ್ನು ಕಲ್ಟಿವೇಷನ್ ಮಾಡ್ತಾಯಿದ್ದೀನಿ ನೋಡಿ. ಇದರ ಎಲೆಗಳನ್ನು ಸ್ವಲ್ಪ ಕಪ್ಪು ಮಿಶ್ರಿತ ಇದೆ, ಕಾಂಡನೂ ಸ್ವಲ್ಪ ಕಪ್ಪು ಮಿಶ್ರಿತ ಇದೆ, ಎಲೆನೂ ಹಸಿರು ಎಲೆ, ಮೇಲೆ ಕಪ್ಪು ಪಟ್ಟಿ ಇರುವಂಥದ್ದು, ಕಪ್ಪು ಮಿಶ್ರಿತ ಇದೆ. ನೋಡ್ಬೋದು. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 4 ಅರಿಶಿಣದ ಹೋಳಿ, ಅದರಲ್ಲಿ 2 ಬಗೆಯ ಅರಿಶಿನ ಇರೋದ್ರಿಂದ 2 ಹೋಳಿನಲ್ಲಿ ಇದು ಕಪ್ಪು ಅರಿಶಿನ, ಆಮೇಲೆ ಇನ್ನೂ 2 ಹೋಳಿನಲ್ಲಿ ಕಸ್ತೂರಿ ಅರಿಶಿನ, ಇನ್ನೂ 2 ಹೋಳಿನಲ್ಲಿ ನಾಟಿ ಶುಂಠಿ, ಇದನ್ನು ನಾನು ಹಾಕಿರೋದು. ಇದು ನೋಡ್ಬೋದು. ಇದೇನೋ ಪ್ರಾಣಿ ಬಂದಿದೆ ಅಂತ ಅನಿಸುತ್ತೆ. ಈ ಥರ ಎಲೆಗಳು ಆಚೆ ಬಿದ್ದಿವೆ. ಮೋಸ್ಟ್ಲಿ ಏನೋ ಒಂದು ಪ್ರಾಣಿ ದಾಳಿ ಆಗಿರಬೇಕು. ಈ ಥರ ಇಲ್ಲೊಂದು ಕಡೆ ಒಂದು ಏನೋ ಡ್ಯಾಮೇಜ್ ಆಗಿದೆ ಗಿಡಗಳಿಗೆ. ನೋಡಿ, ದಯವಿಟ್ಟು ನನ್ನ ವಿಡಿಯೋನ ಪ್ರೋತ್ಸಾಹ ಮಾಡಿ. ನಾನು ಯಾವುದೇ ರೀತಿ ಎಡಿಟಿಂಗ್ ಇಲ್ಲ, ಯಾವುದೇ ರೀತಿ ವಾಯ್ಸ್ ಓವರ್ ಇಲ್ಲ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿ ಚೆನ್ನಾಗಿರೋ ಗಿಡಗಳನ್ನು ಮಾತ್ರ ಇಟ್ಟು ಬೇರೆದನ್ನೆಲ್ಲ ಹೈಡ್ ಮಾಡಿ ತೋರಿಸೋ ಉದ್ದೇಶವೂ ನಂದಿಲ್ಲ. ಇದು ನಾನು ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾ ಇರೋದು. ಹೇಗೆ ಫಾರೆಸ್ಟಲ್ಲಿ, ನ್ಯಾಚುರಲ್ ಫಾರೆಸ್ಟಲ್ಲಿ ಹೇಗೆ ಗಿಡಗಳು ಬೆಳೆಯುತ್ತೆ ಅದೇ ಥರನೇ ನಾನು ಬೆಳೆಸಲಿಕ್ಕೆ ಹೊರಟಿರೋದು. ಈಗ ನ್ಯಾಚುರಲ್ ಫಾರೆಸ್ಟಲ್ಲಿ ಹಕ್ಕಿ ಇರ್ಬೋದು, ಪ್ರಾಣಿ ಇರ್ಬೋದು, ಬೀಜ ತಗೊಂಡೋಗಿ ಪ್ರಸಾರ ಮಾಡುತ್ತೆ, ಆವಾಗ ಅಲ್ಲಿ ಗಿಡಗಳು ಬೆಳೆಯುತ್ತೆ. ಇಲ್ಲಿ ನಾನು ಗಿಡಗಳನ್ನು ತಂದು ಹಾಕಿರೋದು. ನಾನಿಲ್ಲಿ ಒಂದಿಷ್ಟು ಬೆಂಡೆ, 3 ಜಾತಿಯ ಬೆಂಡೆ ಬೀಜನ ಚೆಲ್ಲಿದ್ದೀನಿ.
ಕೆಲವೊಂದಿಷ್ಟು ಗಿಡಗಳು ಬಂದಿದೆ. ನಾನು ಗಿಡನ ತೋರಿಸ್ತೀನಿ. ಇದು ನೋಡ್ಬೋದು. ನಾನು ಯಾವುದೇ ರೀತಿ, ಇದು ಬೆಂಡೆ ಗಿಡ, ನಾನು ಗಿಡನ ನಾಟಿ ಮಾಡ್ತಾ ಇಲ್ಲ, ಜಸ್ಟ್ ಬೀಜ ತೊಗೊಂಡು ಬಂದು ನಾನು ಇಲ್ಲಿ ಚೆಲ್ಲಿದ್ದೀನಿ ಅಷ್ಟೇ. ಹೀಗೆ ಒಂದು ಲೈನಲ್ಲಿ ಚೆಲ್ತಾ ಹೋಗಿದ್ದೀನಿ. ಇದು ನೋಡ್ಬೋದು, ಉಳುಮೆ ಮಾಡಿಲ್ಲ, ಎಂಥದಿಲ್ಲ, ಜಸ್ಟ್ ಒಂದು ಲೈನಲ್ಲಿ ಈ ಥರ ಚೆಲ್ಲಿರೋದಷ್ಟೇ. ಇದು ಮೊಳಕೆ ಹೊಡೆದಿದೆ, ನೋಡಬೇಕು ಹೇಗೆ ಬರುತ್ತೆ ಅಂತ. ಯಾವುದೇ ರೀತಿಯ ಗೊಬ್ಬರ ಕೊಟ್ಟಿಲ್ಲ, ಮೇಲಿಂದನೇ ನಾನು ಉದುರಿಸಿರೋದು. ಜಸ್ಟ್ ಹೀಗೆ ಒಂದು ಕೈನಲ್ಲಿ ಒಂದು ಲೈನ್ನಲ್ಲಿ ಚೆಲ್ತಾ ಹೋಗಿರೋದು. ನೋಡ್ಬೋದು ಬೆಂಡೆ ಗಿಡ. ಇದು ನುಗ್ಗಿ ಗಿಡ, ನುಗ್ಗಿ ಬೀಜನೂ ಅದೇ ಥರನೇ ಚೆಲ್ಲಿದ್ದೀನಿ. ಬೆಂಡೆ ಗಿಡದ ಮಿಡ್ಲಲ್ಲಿ ನಾನು ನುಗ್ಗಿ ಬೀಜನ ಚೆಲ್ಲಿದ್ದೀನಿ. ನೋಡ್ಬೋದು, ಇದು ನುಗ್ಗೆ ಗಿಡ. ಇದಕ್ಕೆಲ್ಲ ಒಂದು 10 ದಿವಸ ಆಯಿತು ಬೀಜನ ಚೆಲ್ಲಿ. ಸೊ ಇದು ನ್ಯಾಚುರಲ್ ಆಗಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಬೇರೆ ಸೀಬೆ ಇರ್ಬೋದು, ಅಥವಾ ರ್ಯಾಂಬುಟನ್ ಇರ್ಬೋದು, ಅಥವಾ ಮ್ಯಾಂಗೋಸ್ಟಿನ್ ಗಿಡ ಇರ್ಬೋದು, ಇದೆಲ್ಲ ನಾನು ಕಸಿ ಕಟ್ಟಿದಂಥ ಗಿಡ ತಗೊಬಂದಿರೋದು. ಬೀಜದಿಂದ ಮಾಡೋವಂಥ ಗಿಡಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟೊಂದು ಕಾಯೋಕ್ಕೆ ಆಗೋದಿಲ್ಲ ಅಂತ ನಾನು ಕಸಿ ಗಿಡಗಳನ್ನ ತಂದು ಹಾಕಿರೋದು. ಬಟ್ ಬೆಂಡೆ ಇರ್ಬೋದು ಅಥವಾ ನುಗ್ಗೆ ಇರ್ಬೋದು, ಬೇರೆ ತರಕಾರಿ ಗಿಡಗಳನ್ನು ನಾನು ಹಾಗೇ ಬೀಜನೇ ಚೆಲ್ಲಿರೋದು. ನಾನು ಯಾವುದೇ ರೀತಿ ಕಲ್ಟಿವೇಷನ್ ಇರ್ಬೋದು ಅಥವಾ ಏನೋ ಒಂದು ಅಲ್ಲೊಂದು ಹೊಂಡ ತೆಗೆದು ಅಲ್ಲಿ ಗೊಬ್ಬರ ತುಂಬಿ ಅದ್ರ ಮೇಲೆ ಬೀಜ ಹಾಕುವಂಥದ್ದು, ಅದು ಏನನ್ನೂ ಮಾಡೋಕ್ಕೆ ಹೋಗಲಿಲ್ಲ. ಇದೊಂದು ಕೆರೆಯಲ್ಲಿ ಈ ಥರ ಮಳೆಗಾಲದಲ್ಲಿ ನೀರು ಎಷ್ಟು ಜೋರಾಗಿ ಬರ್ತಾ ಇದೆ, ಪ್ರಪಾತ ಥರ. ಇದು ನಾನು ತೋರಿಸಿರೋ ಹಾಗೆ ಇದು ಡ್ರ್ಯಾಗನ್ ಫ್ರೂಟಿಗೋಸ್ಕರ ಮಾಡಿರುವಂಥ ವ್ಯವಸ್ಥೆ. ಇಲ್ಲಿ ಮ್ಯಾಂಗೋಸ್ಟಿನ್ ಗಿಡಗಳನ್ನು ಹಾಕಿದ್ದೀನಿ. ನೋಡ್ಬೋದು, ಮ್ಯಾಂಗೋಸ್ಟಿನ್ನು ಶೇಡ್ ನೆಟ್ ಹಾಕಿದ್ದೆ, ಈಗ ಮಳೆಗಾಲದಲ್ಲಿ ಶೇಡ್ ನೆಟ್ ತೆಗೆದಿದ್ದೀನಿ, ಅವಶ್ಯಕತೆ ಇಲ್ಲ ಅಂತ. ಈ ಥರ 10 ಅಡಿ ಅಂತರದಲ್ಲಿ ನಾನು ಮ್ಯಾಂಗೋಸ್ಟಿನನ್ನು ಹಾಕಿದ್ದೀನಿ. ಒಂದು 15 ಮ್ಯಾಂಗೋಸ್ಟಿನನ್ನು ಹಾಕಿರೋದು. 2 ಮ್ಯಾಂಗೋಸ್ಟಿನ್ ಮಿಡ್ಲಲ್ಲಿ ಒಂದು 5 ಹಬಿಯೋ ಗಿಡನ ಹಾಕಿದ್ದೀನಿ. ಹಬಿಯೋ ಅಂತ ಒಂದು ಹಣ್ಣು ಫೇಮಸ್ ಆಗ್ತಾಯಿದೆ. ಇದು ನೋಡ್ಬೋದು, ಹಬಿಯೋ ಗಿಡ. ಮ್ಯಾಂಗೋಸ್ಟಿನ್ ಗಿಡನೂ ತುಂಬ ಹೆಲ್ದಿಯಾಗೇ ಬಂದಿದೆ, ನೋಡ್ಬೋದು, ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಇದು ಒಂದು ಹಬಿಯೋ ಗಿಡ. ಇಲ್ಲಿ ತಿರ್ಗಾ ಮ್ಯಾಂಗೋಸ್ಟಿನ್. ಮಳೆ ಇನ್ನೂ ಜಾಸ್ತಿ ಆಗ್ತಾಯಿದೆ, ಕತ್ತಲೆ ಥರ ಆಗ್ತಾಯಿದೆ. ಇದು ನೋಡ್ಬೋದು. ಲಾಸ್ಟ್ ಟೈಮ್ ನಾನು ಕುಂಬಳ ಬೀಜನ ಹಾಕಿದ್ದೆ, ಕುಂಬಳಕಾಯಿ ತುಂಬಾ ಬಂದಿತ್ತು. ಸೊ ಅದರಲ್ಲಿ ಯಾವುದೋ ಒಂದು ಚಿಗುರಿದೆ, ಇನ್ನೊಂದು ಸಲ ಕುಂಬಳ ಗಿಡ ತಿರ್ಗಾ ಬಂದಿದೆ. ಇದು ನೋಡ್ಬೋದು ಮ್ಯಾಂಗೋಸ್ಟಿನ್. ಪಕ್ಕದಲ್ಲಿ ಒಂದು ಹಬಿಯೋ ಗಿಡ ಹಾಕಿ ಒಂದು 15 ದಿವಸ ಆಯಿತು ಅಷ್ಟೇ. ಇದು ಮ್ಯಾಂಗೋಸ್ಟಿನು ಡಿಸೆಂಬರ್ದಲ್ಲಿ ಹಾಕಿರೋದು. ತುಂಬ ಚೆನ್ನಾಗಿ ಚಿಗುರು ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಚಿಗುರು. ಇಲ್ಲಿ ನೋಡ್ಬೋದು ಯಾವ ಥರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಚಿಗುರು ಬಂದಿರೋದು ಮ್ಯಾಂಗೋಸ್ಟಿನಿಂದು. ಮಳೆಗಾಲ ಇರೋದ್ರಿಂದ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಇದು ಸ್ವಲ್ಪ ನೆರಳು ಬೇಡುವಂಥ ಗಿಡ. ಇದು ತುಂಬ ಬಿಸಿಲಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಶೇಡ್ ನೆಟ್ ಹಾಕಿದ್ದೆ, ಮಳೆಗಾಲ ಆಗಿರೋದ್ರಿಂದ ಶೇಡ್ ನೆಟ್ ತೆಗೆದಿರೋದು. ಇದು ನೋಡಿ ಮ್ಯಾಂಗೋಸ್ಟಿನ್. ಇದು ಚಿಗುರು ಒಡೆದಿದೆ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಯೆಲ್ಲೋ ಕಲರು. ಇನ್ನು ಸ್ವಲ್ಪ ದಿವಸದಲ್ಲಿ ಇದು ಫುಲ್ ಹಸಿರು ಆಗ್ಬೋದು. ಕೆಳಗಡೆ ಇರುವಂಥದ್ದೆಲ್ಲ ಹಸಿರು ಎಲೆ ಇದೆ, ಮೇಲೆ ಯೆಲ್ಲೋ ಕಲರ್ ಥರ ಕಾಣ್ತಾ ಇದೆ, ನೋಡ್ಬೋದು. ಇದೊಂದು ಮ್ಯಾಂಗೋಸ್ಟಿನ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 2 ಗಮ್ಲೆಸ್ ಗೇರು ಗಿಡನ ಹಾಕಿದ್ದೀನಿ. ಇದು ಹಾಕಿ 1 ವಾರ ಆಯಿತು. ಮಳೆ ಮತ್ತೆ ಜೋರಾಗಿದೆ, ಹಾಗಾಗಿ ನನ್ನ ವಾಯ್ಸ್ ಕೇಳುತ್ತಲ್ವೋ ಗೊತ್ತಿಲ್ಲ. ಇದು 2 ಗೇರು ಗಿಡನ ಹಾಕಿರೋದು, ಗಮ್ ಲೆಫ್ಟ್ ಗೇರು. ಸುತ್ತಲೂ
ಐಬೆಕ್ಸ್ ಹಾಕಿದ್ದೀನಿ, ನಾನೇ ಮಾಡಿರುವಂಥ ಐಬೆಕ್ಸು. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇಲ್ಲಿ ಸ್ವಲ್ಪ ಆಕಳು ಬಂದಿರೋದ್ರಿಂದ ಈ ಸೈಡಲ್ಲಿ ಒಂದು ಶೇಡ್ ನೆಟ್ಟನ್ನು ಹಾಕಿದ್ದೀನಿ, ಬೇರೆ ಎಲ್ಲೂ ಶೇಡ್ ನೆಟ್ ಇಲ್ಲ. ಇದು ಸೋಲಾರ್ CCTV ಮತ್ತು ಸೋಲಾರ್ ಐಬೆಕ್ಸ್ ನೋಡ್ಬೋದು. ಇದು ಬ್ಲಡ್ಡೆಡ್ ಎನಿಮಲ್ ಬಂದ ತಕ್ಷಣ ಈ ಥರ ಲೈಟ್ ಆಗುತ್ತೆ, ಆಮೇಲೆ ಡಿಟೆಕ್ಟ್ ಆಗುತ್ತೆ, ಅಥವಾ ರೊಟೇಷನ್ ಆಗುತ್ತೆ. ನೋಡ್ಬೋದು, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಅದು ಕೂಡ ರೊಟೇಟ್ ಆಗುವಂಥದ್ದು. ಈ ಥರ ಸೋಲಾರ್ ಆಪ್ರೇಟೆಡ್. ನಾನು ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಅನುಮಾನ ಇತ್ತು. ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ನಮ್ಮದು ಮಲೆನಾಡು ಮತ್ತು ಕೋಸ್ಟಲ್ ಆಗಿರೋದ್ರಿಂದ ಲಾಸ್ಟ್ ಒಂದು 10 ದಿವಸದಿಂದ ಇದೇ ಥರ ಮಳೆ ಬರ್ತಾ ಇದೆ. ನೋಡ್ಬೋದು, ಮಳೆನೂ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಣ್ತಾ ಇಲ್ವೋ ಗೊತ್ತಿಲ್ಲ, ಮಳೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಸೋಲಾರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ಚಾರ್ಜ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ, ಯಾವುದೇ ಇಶ್ಯೂಸೇ ಬರಲಿಲ್ಲ. ಇದು ಡ್ರ್ಯಾಗನ್ಗೋಸ್ಕರ ಮಾಡಿರೋದು. ಮುಂದಿನ ವರ್ಷ ಡ್ರ್ಯಾಗನ್ ಫ್ರೂಟ್ ಹಾಕಬೇಕು ಅಂತ ಇದೆ. ನಾನು ಯೆಲ್ಲೋ ಮತ್ತು ಡಾರ್ಕ್ ರೆಡ್ ಡ್ರ್ಯಾಗನ್ ಫ್ರೂಟನ್ನು ನೋಡ್ತಾ ಇದ್ದೀನಿ. ಸದ್ಯ ಇವಾಗ ಇದರಲ್ಲಿ ಬೆಂಡೆ ಗಿಡನ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಬೆಂಡೆ ಬೀಜನ ಹೀಗೆ ಚೆಲ್ಲಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಖಾಲಿ ಜಾಗ ಇರೋದ್ರಿಂದ ಎಲ್ಲ ಕಡೆ ಚೆಲ್ಲಿದ್ದೀನಿ ಬೆಂಡೆ ಬೀಜನ. ಫುಲ್ಲೆಲ್ಲ ಬಂದಿದೆ. ಇದು ಆ್ಯಪಲ್ ಗಿಡ, ಬಿಸಿಲು ನಾಡಲ್ಲಿ ಬೆಳೆಯುವಂಥ ಆ್ಯಪಲ್ಲು. ಶಿವಮೊಗ್ಗದಿಂದ ತೊಗೊಂಡು ಬಂದು ಹಾಕಿರೋದು. ನೋಡ್ಬೋದು, ಕಸಿ ಗಿಡಗಳನ್ನು ತೊಗೊಂಡು ಬಂದು ಹಾಕಿದ್ದೆ. ಮಳೆ ತುಂಬಾ ಜೋರು ಆಗ್ತಾ ಇದೆ. ಕ್ಲಾರಿಟಿ ಚೆನ್ನಾಗಿದೆಯಲ್ಲೋ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ಆ್ಯಪಲ್ ಗಿಡ. ಇಲ್ಲಿ 15 ಆ್ಯಪಲ್ ಗಿಡಗಳನ್ನು ಹಾಕಿದ್ದೀನಿ ಒಂದು ಲೈನಿಗೆ. ನೋಡಿ, ಇದು ಖಾಲಿ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಮಣ್ಣು ಕಾಣ್ತಾ ಇದೆ. ಕೆಳಗಡೆ ಅರ್ಧ ಭಾಗ ತುಂಬ ಹಸಿರಾಗಿ ಕಾಣ್ತಾ ಇದೆ ದೂರಿಂದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವರಿಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ನಿಮ್ಮದು ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ. ಇದು ನ್ಯಾಚುರಲ್ ಫಾರ್ಮಿಂಗು ಹೇಗೆ ಆಗ್ತಾ ಇದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹಾಕಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದರೆ ಅದನ್ನು ಕೂಡ ಹಾಕಿ. ಈ ಥರ 3/4 ಎಕರೆನಲ್ಲಿ ನಾನು ಒಂದು ನ್ಯಾಚುರಲ್ ಫಾರ್ಮಿಂಗನ್ನು ಒಂದು ಇಂಟ್ರೆಸ್ಟಿಂದ ಮಾಡ್ತಾ ಇರೋದು. ಇದು ಕಮರ್ಷಿಯಲ್ ಆಗಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಒಂದು ಮನಸ್ಸು ಶಾಂತಿ ಸಿಗ್ತಾ ಇದೆ. ರಜಾ ದಿವಸದಲ್ಲಿ ಸಂಡೇ ಅಥವಾ ಸೆಕೆಂಡ್ ಸ್ಯಾಟರ್ಡೇ ಇರ್ಬೋದು, ಫೋರ್ತ್ ಸ್ಯಾಟರ್ಡೇ ಇರ್ಬೋದು, ಅಥವಾ ಸಂಡೇ ಇರ್ಬೋದು, ರಜಾ ದಿನದಲ್ಲಿ ಬಂದು ಇಲ್ಲಿ ನಾನು ಸ್ವಲ್ಪ ಹೊತ್ತು ಕಾಲ ಕಳಿತೀನಿ. ಒಂದು ವಿಡಿಯೋ ಮಾಡೋಕ್ಕೂ ಒಂದು ಹುಮ್ಮಸ್ಸು ಬರುತ್ತೆ. ಅದರ ಸಲುವಾಗಿ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.